ಸೊ ಹೇ ಗೈಸ್, ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ನಮ್ಮ ಅಮ್ಮ ಅನ್ಕೊತಿದ್ದಾರೆ. ನಾಳೆ ಟ್ರಿಪ್ ಹೋಗೋ ಕಾರಣದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಬ್ಲಾಗ್ ಕೂಡ ಎಂಡಿಂಗ್ ಮಾಡ್ತೀನಿ. ಅಪ್ಲೋಡ್ ಮಾತ್ರ ನಮ್ಮ ಅಮ್ಮ ಮಾಡ್ತಾರೆ. ಮತ್ತೆ ಅಪ್ಲೋಡ್ ಕೂಡ ನಮ್ಮ ಅಮ್ಮ ಮಾಡ್ತಾರೆ. ಆಯ್ತಾ? ಅಪ್ಲೋಡ್ ನೀನೇ ಮಾಡ್ಬೇಕು. ನಾನೇ ಮಾಡ್ತೀರಿ, ನೀನ್ ಮಾಡ್ತೀಯಾ? ನಾನ್ ಮಾಡೋದು ನೀನೇ ಮಾಡ್ಬೇಕು ಅಷ್ಟೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇನು ಓಕೆ ಫ್ರೆಂಡ್ಸ್, ಈಗ ನಾಳೆ ಟ್ರಿಪ್ ಹೋಗ್ತಾ ಇದೀವಿ, 2 days ಟ್ರಿಪ್. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಯಾರಾದ್ರೂ ಗೆಸ್ ಮಾಡಂಗಿದ್ರೆ ಕಮೆಂಟ್ ಅಲ್ಲಿ ಕೆಳಗಡೆ ಇರೋ ಕಮೆಂಟ್ ಅಲ್ಲಿ ಹಾಕ್ಬಿಡಿ. ಹಾಕಿ. ಪ್ಯಾಕಿಂಗ್ ಎಲ್ಲ ನಂದು ಪ್ಯಾಕಿಂಗ್ ಆಗಿದೆ, ವಿಜಯ್ದು ಪ್ಯಾಕಿಂಗ್ ಆಗಿದೆ, ಇನ್ನು ವಿನಯ್ ಪ್ಯಾಕಿಂಗ್ ಆಗ್ಲಿಲ್ಲ, ಹಸ್ಬೆಂಡ್ದು ಇನ್ನೂ ಪ್ಯಾಕಿಂಗ್ ಆಗ್ಲಿಲ್ಲ. ಅದೆಲ್ಲ ನಾಳೆ ಮಾಡ್ಕೊತಾರೆ, ನಾಳೆ ಬೆಳಗ್ಗೆ ಪ್ಯಾಕಿಂಗ್ ಮಾಡ್ತಾರಂತೆ. ಹಂಗಾಗಿ ಸದ್ಯಕ್ಕೆ ನಂದು ಪ್ಯಾಕಿಂಗ್ ಮಾಡಿದ್ದೀನಿ. ಡ್ರೆಸ್ಗಳು ಜಾಸ್ತಿ ಏನಿಲ್ಲ, 2 days ಟ್ರಿಪ್ ಅಷ್ಟೇನೆ. ಅದು ಟೆಂಪಲ್ಸ್ಗೆನೆ ಹೋಗ್ತಾ ಇರೋದು. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಏನಾದ್ರು ಕಮೆಂಟ್ ಮಾಡೋದಿದ್ರೆ ಮಾಡಿ. ನೋಡೋಣ ಯಾರು ಗೆಸ್ ಮಾಡ್ತಾರೆ. ಹಾಗೆ ನನ್ನ ಬ್ಯಾಗ್ ತಗೊಂಡಾಗ ಹಾಕೊಂಡು ತಗೋಬೇಕು. ನಾವೇನ್ ಮಾಡಿದೀವಿ ಅಂತಂದ್ರೆ 4 ಜನಕ್ಕೇನು 4 ಬ್ಯಾಗ್ ಅಂತ ರೆಡಿ ಮಾಡಿ ಇಟ್ಕೊಂಡಿದೀವಿ. ಯಾಕೆಂದ್ರೆ ಮತ್ತೆ ಅಲ್ಲೆಲ್ಲ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಅವ್ರವ್ರ ಲಗೇಜ್ ಅವ್ರವ್ರೆ ಇಟ್ಕೊಂಡಿರ್ತಾರೆ, ಅಂದ್ರೆ ಹಿಂದೆ ಡಿಕ್ಕಿಯಲ್ಲಿ ಹಾಕಿರ್ತೀವಿ. ಬಟ್ ಅವ್ರವ್ರದ್ದೇ ಬ್ಯಾಗ್ಸ್ ಅಲ್ಲಿ ಇಟ್ಬಿಟ್ರೆ ಕನ್ಫ್ಯೂಷನ್ ಇರೋದಿಲ್ಲ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನನ್ಗೊಂದ್ ಬ್ಯಾಗು, ವಿಜಯ್ ಅವ್ರದ್ದು ಸಪ್ರೇಟ್ ಬ್ಯಾಗ್ಸ್, ಹಸ್ಬೆಂಡ್ ಅವ್ರದ್ದು. ಸೊ ನಾನು ಸಿಂಪಲ್ ಆಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ಸೊ 2 ಸ್ಯಾರಿ, ಸಿಂಪಲ್ ಸ್ಯಾರೀಸ್ ತಗೊಳ್ತೀನಿ, ಜಾಸ್ತಿ ಹೆವಿ ಸ್ಯಾರೀಸ್ ಅಂತ ಸಿಂಪಲ್ ಸ್ಯಾರಿ. ಬಟ್ ಡ್ರೇಪಿಂಗ್ ಎಲ್ಲಾನು ತುಂಬಾ ಚೆನ್ನಾಗಿ ಕುತ್ಕೊಳತ್ತೆ ಇದ್ರಲ್ಲಿ. ಸೊ ಉಟ್ಕೊಂಡಾಗ ನಾನು ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಸ್ಯಾರಿ. ಟೆಂಪಲ್ಗೆ ಹೋಗ್ಬೇಕಾದ್ರೆ ಸ್ಯಾರಿ ಸಿಂಪಲ್, ತುಂಬಾ ಸಾಫ್ಟ್ ಇದೆ ನೋಡಿ. ಅಂದ್ರೆ ಈಗ ಟೆಂಪಲ್ಗೆಲ್ಲ ಹೋಗ್ತೀವಲ್ಲ, ಸೊ ಟೆಂಪಲ್ಗೆಲ್ಲ ಹೋದಾಗ ನಮ್ಗೆ ಹೆವಿ ಸ್ಯಾರೀಸು, ರೇಷ್ಮೆ ಸೀರೆಗಳು ಇವೆಲ್ಲ ತಗೊಂಡ್ ಹೋಗ್ಬಿಟ್ರೆ ಡ್ರೇಪಿಂಗ್ ಮಾಡ್ಕೊಳ್ತಾರೆ ಅಂದ್ರೆ ಕುತ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಬೇರೆ ಸ್ಯಾರಿ ಅಂತ ಪ್ಲಾನ್ ಮಾಡಿದೆ. ಆಮೇಲೆ ಬೇಡ, ಸ್ವಲ್ಪ ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ತಗೊಂಡೆ. ಸೊ ಇದು ಕಾಸ್ಟ್ ಜಸ್ಟ್ 250 rupees ಅಷ್ಟೇನಿದೆ ಈ ಒಂದು ಸ್ಯಾರಿ ಬೆಲೆ. ಆದ್ರೆ ಲುಕ್ ವೈಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಕೊಂಡಾಗೋ ಅಷ್ಟು ತುಂಬಾ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋದಾಗ ನಾನು ಶೇರ್ ಮಾಡ್ತೀನಿ. ಈಗ ಒಂದು ಸ್ಯಾರಿ ತಗೊಂಡಿದ್ದೆ, ಹಾಗೇನೆ ಇನ್ನೊಂದು ಸ್ಯಾರಿ. ನನಗೆ ಫಸ್ಟ್ ಆಫ್ ಆಲ್ ಪರ್ಪಲ್ ಸ್ಯಾರೀಸ್ ಅಂದ್ರೆ ತುಂಬಾ ಇಷ್ಟ, ಪರ್ಪಲ್ ಕಲರ್ ಅಂದ್ರೆ ಇಷ್ಟ. ಅದಕ್ಕೋಸ್ಕರ ಎರಡು ಪರ್ಪಲ್ ಅಲ್ಲೇ ತಗೊಂಡಿದ್ವಿ. ಹಾಗೇನೆ ಇದು ಒಂದು ಸ್ಯಾರಿ. ಈ ಸ್ಯಾರಿ ನನಗೆ ತುಂಬಾನೇ ಇಷ್ಟ. ಇದು ಅಷ್ಟೇ ಈಸಿ ಟು ವೇರ್, ಹಾಗಾಗಿ ಈಸಿಯಾಗಿ ವೇರ್ ಒಂದು ಸ್ಯಾರಿ ಮಾತ್ರ ತಗೊಂಡೆ. ಲೈಟಿಂಗ್ಸ್ ಎಲ್ಲ ತುಂಬಾ ಸ್ವಲ್ಪ ಡಲ್ ಆಗಿದೆ, ಮಾಡ್ತೀವಿ. ಸ್ಯಾರಿ ಇದೆ, ಸ್ಯಾರಿ ಕೂಡ ಅಷ್ಟೇ ಟೆಂಪಲ್ಗೆ ಹೋಗೋದಕ್ಕೆ ಮಾತ್ರ. ಹಾಗೇನೆ ಟೆಂಪಲ್ ಬಿಟ್ಟು ಹೊರಗಡೆ ಬಂದಾಗ ಅವಾಗ ಮತ್ತೆ ಬೇರೆ ಡ್ರೆಸ್ಗಳು ಕೂಡ ಅಷ್ಟೇ. ಇನ್ನು ಒಂದ್ ಜೊತೆ ಡ್ರೆಸ್ ತಗೊಂಡಿದೀನಿ, ಮತ್ತೆ ಇಲ್ಲಿಂದ ಹಾಕೊಂಡು ಹೋಗಕ್ ಒಂದು ಡ್ರೆಸ್ ಅಷ್ಟೇ. ಎಕ್ಸ್ಟ್ರಾ ಇರ್ಲಿ ಅಂತ ಇನ್ನೊಂದ್ ಜೊತೆ ತಗೊಂಡಿದ್ದೀನಿ ಅಷ್ಟೇ. ಈ ಕಡೆ ಬಂದ್ರೆ ಟಿಶ್ಯೂ ಇಟ್ಕೊಂಡಿದೀನಿ. ಟಿಶ್ಯೂ ಬೇಕೇ ಬೇಕಲ್ಲ, ಹಾಗಾಗಿ ಗೋಲ್ಡ್ ಅಲ್ಲೇ ಇಟ್ಕೊಂಡಾರೆ. ಏನ ಗೋಲ್ಡ್ ಐತೆ. ಮತ್ತೆ ಇದು ಡಸ್ಟ್ಬಿನ್ ಕವರ್ಸು ಯಾಕೆ ಅಂದ್ರೆ ಬೇಕಾಗುತ್ತೆ ಎಮರ್ಜೆನ್ಸಿಗೆ, ಹಾಗಾಗಿ ಡಸ್ಟ್ಬಿನ್ ಕವರ್ಸ್ ಕೂಡ ಬೇಕು ಅಂತ ತಗೊಂಡು. ಯಾಕಂದ್ರೆ ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ಈ ತರದ ನೆಸೆಸಿಟಿ ಇತ್ತು ನಮ್ಗೆ, ಅವಾಗ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇದೆ ಅಂತ ಇವಾಗ ಇದರಲ್ಲಿ ಬಂದ್ರೆ ಕಾಸ್ಮೆಟಿಕ್ಸ್ ನ ಜಾಸ್ತಿ ಯೂಸ್ ಮಾಡಲ್ಲ. ಅದೇನೆ ಚಿಕ್ಕ
ಸಿಂಪಲ್ ಪ್ಯಾಕಿಂಗ್ ಅಷ್ಟೇ. ಚಳಿಗಾಲ ಅಷ್ಟೇ. ಇನ್ನ ಒಂದು ಕಾಂಪ್ಯಾಕ್ಟ್ ಪೌಡರ್ ಅದು ಇಟ್ಕೊಂಡಿದ್ದೀನಿ ಅಷ್ಟೇ. ಇವರೆಲ್ಲ ಏನು ಹಾಕೋದಿಲ್ಲ, ಜಸ್ಟ್ ನನ್ಗೊಬ್ಳಿಗೆ ಮಾತ್ರ. ಇವ್ರೇನಿಲ್ಲ, ಜಸ್ಟ್ ಫೇರ್ ಅಂಡ್ ಲವ್ಲಿ ಒಂದು ಹಾಕ್ತಾರೆ ಅಷ್ಟೇ, ಪೌಡರ್ ಏನು ಹಾಕೋದಿಲ್ಲ ಅಷ್ಟೇ. ಇದ್ರಲ್ಲಿ ಇನ್ನೇನು ಇಲ್ಲ. ನನ್ನ ಪ್ಯಾಕಿಂಗ್ ಅಷ್ಟೇ. ಸೊ ಇವಾಗ ಇಯರ್ ಎಂಡ್ ಇದೆ ಅಲ್ವಾ, ಸಡನ್ನಾಗಿ ಪ್ಲಾನ್ ಆಗಿದ್ದು ಹೋಗ್ಬೇಕು. ಸಡನ್ ಆಗಿ ಏನೋ ನೋಡ್ಬೇಕಾದ್ರೆ ಸರಿ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ದು. ನೋಡೋಣ ಯಾರ್ಯಾರು ಗೆಸ್ ಮಾಡ್ತೀರಾ ಈಗ ಹೋಗ್ತಾ ಇದ್ದೀವಿ ಅಂತ. ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ನೀವಪ್ಪ, ನಿಮ್ಗೇನಾದ್ರು ಹೇಳೋದಿದ್ಯಾ? ನಾನು ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ಬೇಕಂದ್ರೆ ಅದು- ಕಮೆಂಟ್ ಅಲ್ಲಿ ಹಾಕಿದಿ. ಇನ್ನು ಅದು ಬ್ಲಾಗ್ ವಿಜಯ್ ಕಂಟಿನ್ಯೂ ಮಾಡ್ಲಾ ಬೇಡ? ವಿಜಯ್ ವ್ಲಾಗ್ ಮಾಡ್ತಾನಂತೆ. ನಾನೇ ವ್ಲಾಗ್ ಮಾಡಿ ನಾನೇ ಎಲ್ಲ ಮಾತಾಡ್ತೀನಿ, ನಾನೇ ವ್ಲಾಗ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಅದಕ್ಕೆ ಸರಿ ಆಯ್ತಪ್ಪ ನೀನೇ ಮಾಡು ಅಂತೇಳಿ ಇವತ್ತು ನಾವು ವ್ಲಾಗ್ ಕೂಡ ಅವ್ನ ತಲೆ ಸ್ಟಾರ್ಟ್ ಮಾಡಿಸ್ದೆ. ಈಗ ಟ್ರಿಪ್ ಹೋಗೋ ಪೂರ್ತಿ ಕಂಪ್ಲೀಟ್ ವ್ಲಾಗ್ ಅವನೇ ಮಾಡ್ತಾನಂತೆ. ನೋಡೋಣ ಏನೇನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಕೂಡ ಎಕ್ಸೈಟ್ಮೆಂಟ್. ಆಕ್ಚುಲಿ ಏನ್ ಗೊತ್ತಾ, ಹಿಂಗೆ ವಿಡಿಯೋಸ್ ಮಾಡೋದು, ಬ್ಲಾಗಿಂಗ್ ಮಾಡೋದು ಎಲ್ಲಾನು ತುಂಬಾನೇ ಇಷ್ಟ. ಆದ್ರೆ ನಾನೇ ಅವಾಯ್ಡ್ ಮಾಡ್ತಾ ಇದ್ದೀನಿ. ಈಗ ಬೇಡ, ನೆಕ್ಸ್ಟ್ ಇಯರ್ ಎಲ್ಲ ಮುಗಿದ್ ಬಿಡ್ಲಿ. ನೆಕ್ಸ್ಟ್ 10th ಇದಾನಲ್ವಾ, ಸೊ ಈಗ 9th ಆಲ್ಮೋಸ್ಟ್ ಇನ್ 3 months ಇದೆ ಅಷ್ಟೇನೆ. ಆಮೇಲೆ 10th, ಸೊ 10th ಎಲ್ಲ ಕಂಪ್ಲೀಟ್ ಆಗ್ಬಿಡ್ಲಿ. ಆಮೇಲೆ ಬೇಕಾದ್ರೆ ಬ್ಲಾಗ್ಸ್ ಅದು ಇದು ಮಾಡ್ಕೊ ಅಂತ. ನನಗಿಂತ ಚೆನ್ನಾಗಿ ಬ್ಲಾಗ್ಸ್ ಮಾಡ್ತಾನೆ, ಮಾತಾಡ್ತಾನೆ, ಎಲ್ಲಾನು ಮಾಡ್ತಾನೆ. ಬಟ್ ಬಿಡ್ತಾ ಇಲ್ಲ ಅಷ್ಟೇ. ನಾನು ಸಾಕು, ನಾನು ಒಬ್ಳು ಮಾಡ್ತಾ ಇದ್ದೀನಲ್ವಾ ಮನೇಲಿ. ಹಾಗಾಗಿ ಅವನು ಸೌರವ್ ಜೋಶಿ ಬಿಗ್ ಫ್ಯಾನ್. ಸೌರವ್ ಜೋಶಿ ಗೊತ್ತಿರುತ್ತಲ್ವಾ ತುಂಬಾ ಜನಕ್ಕೆ, ಇಂಡಿಯಾದ ನಂಬರ್ 1 ಬ್ಲಾಗರ್, ಇಂಡಿಯಾ ನಂಬರ್ 1 ಬ್ಲಾಗರ್. ಸೌರವ್ ಜೋಶಿ ಬಿಗ್ ಫ್ಯಾನ್. ಹಾಗಾಗಿ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸರಿ ಇವಾಗ ಬೇಡಪ್ಪ, ಆಮೇಲೆ ನೋಡೋಣ ಅಂತ ಹೇಳಿದೀನಿ. ನೋಡೋಣ, ಎಲ್ಲದಕ್ಕೂ ಇವಾಗ್ಲೇ ಎಲ್ಲ ಮಾಡೋದು ಬೇಡ ಅಲ್ವಾ. ಇನ್ನು ಪ್ಯಾಕಿಂಗ್ ಬಾಕಿ ಇದೆ ಸುಮಾರು. ಬೆಳಗ್ಗೆ ಅದನ್ನೆಲ್ಲ ಪ್ಯಾಕ್ ಮಾಡ್ಬೇಕು. ಅದಕ್ಕೆ ಸಿಂಪಲ್ ಆಗಿ ಇಷ್ಟು ಮಾತ್ರ ಮಾಡಿಟ್ಟಿದ್ದೀನಿ. ಇನ್ನು ಆಕ್ಚುಲಿ ಟ್ರಾವೆಲ್ ಬ್ಯಾಗ್ಸ್ ಅವೆಲ್ಲ ಏನು ತಗೊಂಡಿಲ್ಲ, ಜಸ್ಟ್ ಈ ತರ ಬ್ಯಾಗ್ಸ್ ಅಲ್ಲೇ ಪ್ಯಾಕ್ ಮಾಡ್ಕೊಂತ ಇದ್ದೀನಿ. ಸೊ ಈ ತರಾನೇ ಪ್ಯಾಕ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ನಾಳೆ ಆಫೀಸ್ ಇದೆ ನನ್ಗೆ. ಆಫೀಸ್ಗೆ ಇವ್ರುಗಳು ಸ್ಕೂಲ್ಗೆ ಹೋಗಿ ಬರ್ತಾರೆ, ನಾನು ಆಫೀಸ್ಗೆ ಹೋಗಿ ಬರ್ಬೇಕು. ಸಂಜೆ 4:15 ಪರ್ಮಿಷನ್ ಹಾಕೊಂಡ್ ಬರೋಣ ಅಂತ. ಈಗ ಕೇಳು ಇಲ್ಲ, ನಾನು ಪರ್ಮಿಷನ್ ಕೇಳಿಲ್ಲ, ಲೀವು ಕೇಳಿಲ್ಲ. ನಾಳೆ ಹೋಗ್ಬಿಟ್ಟು ಪರ್ಮಿಷನ್ ಲೀವು ಎಲ್ಲ ಕೇಳ್ಬೇಕು. ಕೇಳ್ಬಿಟ್ಟು ಹಾಕೊಂಡ್ ಬರ್ಬೇಕು. ಏನ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೂ ಕೂಡ ಲೀವ್ ಹಾಕೋದಂತೂ ಕನ್ಫರ್ಮ್ ಹಾಕ್ಲೇಬೇಕು, ಬೇರೆ ವಿಧಿ ಇಲ್ಲ. ಯಾಕಂದ್ರೆ ಆಲ್ರೆಡಿ ಪ್ಲಾನ್ ಆಗ್ಬಿಟ್ಟಿದೆ ಅಲ್ವಾ. ಹಾಗಾಗಿ ಹೇಗೂ ನನ್ಗೆ ಮಂತ್ 1 ಲೀವ್ ಅಷ್ಟೇ ಹಾಕಿದ್ದಾನು. ಮೊನ್ನೆ ಹುಷಾರಿಲ್ಲ ಅಂತ ಹೇಳಿ 1 ಲೀವ್ ಹಾಕಿದ್ದೆ ಲಾಸ್ಟ್ ನವೆಂಬರ್ ಎಂಡ್ ಅಲ್ಲಿ. ಸೊ ನಾವು ಯಾಕಂದ್ರೆ ನಮ್ಗೆ ನವೆಂಬರ್ 20 to 20 ಅಲ್ವಾ ನಮ್ಗೆ ಅಟೆಂಡೆನ್ಸ್ ಕೌಂಟ್ ಇರೋದು. ಹಾಗಾಗಿ ನವೆಂಬರ್ 20 ಇಂದ ಡಿಸೆಂಬರ್ 20 ಒಳಗಡೆ 2 ಲೀವ್ಸ್ ಹಾಕೊಬಹುದು. ಅದ್ರಲ್ಲಿ 1 ಲೀವ್ ಆಲ್ರೆಡಿ ಹಾಕಿದ್ದೀನಿ. ಸೊ ಆ 2 ಲೀವ್ ಕೂಡ ಕಂಪ್ಲೀಟ್ ಆಗ್ಬಿಡುತ್ತೆ. 3 ಪರ್ಮಿಷನ್ ಇರುತ್ತೆ, 2 ಆಲ್ರೆಡಿ ತಗೊಂಡಿದ್ದೀನಿ ಪರ್ಮಿಷನ್. ನಾಳೆ ಒಂದು ತಗೊಂಡ್ರೆ ಅದು ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಬೇಗ ಬರ್ಬೇಕು. 20th ಅಷ್ಟರೊಳಗಡೆ ಬರ್ಬೇಕಷ್ಟೇ. 8 days ಐತೆ. ಏನ್ ಮಾಡೋದು ನೋಡಿ, ನಮ್ಗೆ ಇಷ್ಟೊಂದು ಕಷ್ಟಗಳಿರುತ್ತೆ. ಕೆಲ್ಸಕ್ಕೂ ಹೋಗ್ಬೇಕು, ಅದನ್ನು ಮೇಂಟೈನ್ ಮಾಡ್ಬೇಕು, ಇಲ್ಲೋ ಮನೆ ಮೇಂಟೈನ್ ಮಾಡ್ಬೇಕು, ಯಾರು ಟ್ರಿಪ್ಗಳಿಗೆ ಹೋದ್ರೆ ಬ್ಯಾಲೆನ್ಸ್ ಮಾಡ್ಬೇಕು, ಎಲ್ಲಾ ಕಡೆ ಹೋಗಿ ಬರ್ಬೇಕು. ನಮ್ ವಿಜಯ್ಗೆ ಎಲ್ಲಾ ಕಡೆ ಸುತ್ತಬೇಕು ಅಂದ್ರೆ ತುಂಬಾ ಇಷ್ಟ. ಇನ್ನೊಬ್ರು ಸಾಹೇಬ್ರು ಆ ಕಡೆ ಮಲ್ಕೊಂಡಿದ್ದಾರೆ, ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಎಲ್ಲಾ ಕಡೆ ಸುತ್ತಬೇಕು ಅಂತ ಇರುತ್ತೆ. ಬಟ್ ಏನು ಹೇಳ್ಕೊಳೋದಿಲ್ಲ. ಆದ್ರೆ ಇವನ್ಗೆ ಜಾಸ್ತಿ ಇಷ್ಟ, ಎಲ್ಲಾ ಕಡೆ ಟ್ರಾವೆಲ್ ಮಾಡ್ಬೇಕು, ಸುತ್ತಬೇಕು ಅಂತೆಲ್ಲ ಹೇಳಿ. ಆದ್ರೆ ಇಷ್ಟು ದಿನ ನಾವು ಕೂಡ ಎಲ್ಲೂ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಿಮ್ಗೆ ಸ್ವಲ್ಪ ಟ್ರಾವೆಲಿಂಗ್ ಸಿಕ್ನೆಸ್ ಇದೆ. ಏನ್ ಸಿಕ್ನೆಸ್ ಇದೆ?
ಇವಾಗ ಹೊಟ್ಟೋಯ್ತು. ಎಲ್ಲಾದ್ರೂ ದೂರ ಟ್ರಾವೆಲ್ ಮಾಡಿದ್ರೆ ವಾಮಿಟಿಂಗ್ ಸೆನ್ಷನ್ ಇರ್ತಾ ಇತ್ತು. ಹಂಗಾಗಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ, ಎಲ್ಲೂ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಸರಿ ಆಮೇಲೆ ಇವಾಗೆಲ್ಲಾನು ಎಲ್ಲಾ ಕಡೆ ಹೋಗ್ಬೇಕು, ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ. ಅಂದ್ರೆ ನಾವ್ ಎಲ್ಲಾದ್ರೂ ಹೋಗ್ತಾ ಬರ್ತಾ ಇದ್ರೆ ಅದು ಬ್ಯಾಲೆನ್ಸ್ ಆಗತ್ತೆ. ನಾವೆಲ್ಲೂ ಹೋಗಲ್ಲ, ಒಂದೇ ಕಡೆ ಇದೀವಿ ಅಂತಂದ್ರೆ ಪಾಸ್ ಮಾಡಿ ಎಲ್ಲೂ ಹೋಗ್ತೀರಾ ಮನೇಲೆ ಇದ್ಬಿಟ್ರೆ ಅವ್ನಿಗೂ ಮತ್ತೆ ಅದೇ ತರ ಸಿಕ್ನೆಸ್ ಆಗತ್ತೆ. ಅದಕ್ಕೆ ಸರಿ ಆಯ್ತು ಅಂತ ಹೇಳಿ ಅವಾಗ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದೀವಲ್ಲ, ಇವಾಗ ಸೆಟ್ ಆಗಿದೆ. ಲಾಸ್ಟ್ ಟೈಮ್ ಕೂಡ ನಾವು ಮುರುಡೇಶ್ವರ ಹೋಗ್ಬಿಟ್ಟು ಬಂದ್ವಿ ಅಲ್ಲ, ಲಾಸ್ಟ್ ಇಯರ್ ಧರ್ಮಸ್ಥಳ, ಸಾರಿ ಧರ್ಮಸ್ಥಳ ಅಲ್ಲ, ಸಿಗಂದೂರು, ಸವದತ್ತಿ ಮತ್ತೆ ಮುರುಡೇಶ್ವರ ಮತ್ತೆ ಎಲ್ಲಿ ಹೋಗಿದ್ವಿ ಅಷ್ಟೇ, ಕೊಲ್ಲೂರ್ಗ್ ಹೋಗಿದ್ವಿ. ಸೊ ಇಷ್ಟು ಪ್ಲೇಸಸ್ ನ ನೋಡ್ಕೊಂಡ್ ಬಂದ್ವಿ. ನನ್ಗೆ ಅವಾಗ ಕೂಡ ಭಯ ಇತ್ತು, ಎಲ್ಲಿ ಮತ್ತೆ ಸಿಕ್ಕಾಗ್ತಾನೆ ಅಂತ ಹೇಳ್ಬಿಟ್ಟು. ಬಟ್ ಏನು ಥ್ಯಾಂಕ್ ಗಾಡ್ ಒಂದೆಲ್ಲ ಏನು ಆಗ್ಲಿಲ್ಲ ಅವತ್ತು. ಆಮೇಲೆ ಸರಿ ಆಯ್ತು ಅಂತ ಹೇಳಿ ಎಲ್ಲ ಕಡೆ ಹೋಗಿ ಬಂದ್ವಿ. ಮತ್ತೆ ಲಾಸ್ಟ್ ತಿರುಪತಿ ಕೂಡ ಹೋಗಿ ಬಂದ್ವಿ. ಸೊ ದೊಡ್ಡ ತಿರುಪತಿಗೆ ಹೋಗ್ಬೇಕು ಅನ್ನೋದೊಂದು ದೊಡ್ಡ ಕನ್ಸಿತ್ತು. ಎಷ್ಟು ದಿನದಿಂದ ಅನ್ಕೋತಾ ಇದ್ದೆ ಹೋಗ್ಬೇಕು ಅಂತ. ಅದೇ ದೇವ್ರು ಹೇಳ್ತಾರಲ್ಲ, ನಾವ್ ಹೋಗ್ಬೇಕು ಅಂದ್ರೆ ಹೋಗಕ್ಕಾಗಲ್ಲ, ದೇವ್ರಿಗೆ ಯಾವಾಗ ನಮ್ನ ನೋಡ್ಬೇಕು ಅನ್ಸುತ್ತೆ ಅವಾಗ ದೇವ್ರೇ ಕರ್ಸ್ಕೊತಾರೆ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಯಾಕೆ ಲಿಪ್ಸ್ಟಿಕ್ ಬರ್ತಾ ಇದೆ ಮಾತಾಡ್ತಾ ಇದ್ರೆ ತೆಗೆದ್ನ. ಸೊ ಇವ್ರ ಕೈಯಲ್ಲಿ ಫೋನ್ ಕೊಟ್ರೆ ಇದೇ ತರ ಎಲ್ಲ ಮಾಡಿರ್ತಾರೆ ಕ್ಯಾಮ್ರಾನ. ಕ್ಯಾಮ್ರಾ ಕ್ಯಾಮ್ರಾ ಮಾಡಿರೋದು ನಾನ್ ಮಾಡಿಲ್ಲ. ಸೆಟ್ಟಿಂಗ್ಸ್ ಫಿಲ್ಟರ್ಸ್ ಅದೇನೇನೋ ಹಾಕಿದೆ, ಹಂಗಾಗಿ ಅವಾಗ ನೋಡಿ ಲಿಪ್ಸ್ಟಿಕ್ ಎಲ್ಲ ಬರ್ತಾ ಇದೆ ನೋಡಿ. ಅವಾಗ ಹೋಗಿ ಬಂದು ಬರುತ್ತೆ. ಫಸ್ಟ್ ಫಿಲ್ಟರ್ಸ್ನೆಲ್ಲ ತೆಗಿಬಿಟ್ಟು ನಾರ್ಮಲ್ ಆಗಿರುವಂತ ವಿಡಿಯೋನ ಮಾಡೋಣ. ತಿರುಪತಿಗೂ ಹೋಗಿ ಬಂದ್ವಿ. ಅದು ಒಂದು ದೊಡ್ಡ ಕನ್ಸಿತ್ತು, ತಿರುಪತಿ ಬರ್ಬೇಕು ಅಂತ ಆಯ್ತು. ಸೊ ಇವಾಗ ಕೂಡ ಅಷ್ಟೇನೆ, ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ಸೊ ಎಲ್ಲಿಗೆ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ಅಂತ. ಅಲ್ಲಿಂದ ಬಂದ ಮೇಲೆ ಒಂದು 2 days ವಿಡಿಯೋ ಹಾಕೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಸಿಗ್ನಲ್ ಪ್ರಾಬ್ಲಮ್ ಇದು ಇರುತ್ತೆ. ಅದಕ್ಕೆ ಸ್ವಲ್ಪ ನೋಡೋಣ, ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ನ ಮಾಡ್ಕೊಳ್ತೀವಿ. ನೋಡೋಣ. ಈ ಸಲ ನನ್ಗೆ ವಿಡಿಯೋ ಮಾಡೋ ಟೆನ್ಷನ್ ಇಲ್ಲ ಅಲ್ಲ, ಸಾಹೇಬರು ರೆಡಿ ಆಗಿದ್ದಾರೆ ವಿಡಿಯೋ ಮಾಡೋಕ್ಕೆ. ನಾನೇ ಮಾಡ್ತೀನಿ, ನಾನೇ ಬ್ಲಾಗ್ಸ್ ಮಾಡ್ತೀನಿ, ಹಂಗಾಗಿ ನನಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು. ಒಬ್ರು ಹೆಲ್ಪ್ ಮಾಡೋದಕ್ಕಿದ್ರೆ ಸ್ವಲ್ಪ ಈಸಿನೇ ಆಗಿರುತ್ತಲ್ಲ. ಯಾವಾಗ್ಲೂ ನಾನೇ ವಿಡಿಯೋಸ್ ಮಾಡಬೇಕು, ನಾನೇ ಮಾಡ್ಬೇಕಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಇದು ಯಾವ್ದು ಲಿಪ್ಸ್ಟಿಕ್ ಬಂದು ಕೂತ್ಕೊಂಡಿದೆ. ಓಕೆ ಫ್ರೆಂಡ್ಸ್, ಏನಮ್ಮ? ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಅನ್ನ ಸಿಂಪಲ್ ವ್ಲಾಗ್ ಅಷ್ಟೇ, ಅಪ್ಡೇಟ್ ಕೊಡೋಂಥ ವ್ಲಾಗು ಇಲ್ಲೇನೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸರ್ ನೀವೇನದು ಹೇಳ್ತೀರಾ? ಹೇಳ್ಬೇಕಂದ್ರೆ ಹೇಳಿ ವಿಡಿಯೋದ ಸರ್. ಇರೋ ನಿಮಿಷ. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟ್ರಿಪ್ ಬ್ಲಾಗ್ ಅಲ್ಲಿ ನಾನೇ ಸುಮ್ಮನೆ ಇರೋ. ನೆಕ್ಸ್ಟ್ ಟ್ರಿಪ್ ಬ್ಲಾಗ್ ಅಲ್ಲಿ ನಾನೇ ಬ್ಲಾಗ್ ಮಾಡೋದು. ಸರಿ ನೋಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಾವೆಲ್ಲ ಹೋಗ್ತಿರೋದು ಕಮೆಂಟ್ ಮಾಡಿ. ಬೈ ಬೈ.